ನನ್ನ ಹೆಸರು ಅದಿತಿ ರಾವ್. ಚಿಕ್ಕ ವಯಸ್ಸಿನಲ್ಲಿ ಎಲ್ಲರೂ ಏನೇನು ಕನಸು ಇಟ್ಕೊಂಡಿರ್ತಾರೆ, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ. ಕೆಲವರು ಪ್ರಿನ್ಸೆಸ್ ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ. ಬಟ್ ನಾನು ಹೀರೋಯಿನ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಐ ವೆಂಟ್ ಆಫ್ಟರ್ ಮೈ ಡ್ರೀಮ್ಸ್. ಸೊ ಫಸ್ಟ್ ನಾನು ಸೀರಿಯಲ್ ಮಾಡಿದೆ, ನಾನು ಅದಿತಿ ರಾವ್ ಅನ್ನೋ ಸೀರಿಯಲ್. ಅದಾದಮೇಲೆ ಮೂವಿ ಫೀಲ್ಡ್ ಎಂಟರ್ ಆಗೋಣ ಅಂತ ಅನ್ನಿಸ್ತು. ಹೀಗೆ ಟ್ರೈ ಮಾಡ್ತಾ ಇದ್ದೆ. ಮೀನ್ ವೈಲ್ ITC-ನಲ್ಲಿ ಒಂದು ವರ್ಷ ವರ್ಕ್ ಮಾಡಿದೆ. ಆಮೇಲೆ ಹೇಗೋ ಹೀಗೆ ಗೊತ್ತಿರೋರು ಡಾಗ್ ಫಿಲಮ್ ಡೈರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಡಾಗ್ ಫಿಲಮ್ ಮುಗಿಸಿ ಸೆಕೆಂಡ್ ಪ್ರಾಜೆಕ್ಟ್ ಯಾವುದಪ್ಪ ಅಂತ ಮುಂದೆ ನೋಡ್ತಾ ಇರಬೇಕಾದ್ರೆ ನನಗೆ ಹುಚ್ಚು ಹುಡುಗರು ಆಫರ್ ಬಂತು. ನನಗೆ ಕತೆ ಕೇಳಿದ ತಕ್ಷಣ ತುಂಬ ಇಷ್ಟ ಆಯಿತು. ಯಾಕಂದರೆ ಹುಚ್ಚು ಹುಡುಗರು ಅಂತ ಟೈಟಲ್ ಹುಡುಗರ ಬಗ್ಗೆ ಇದ್ರೂ ಹೀರೋಯಿನ್ಗೆ ಅಷ್ಟೇ ಇಂಪಾರ್ಟೆನ್ಸ್ ಇದೆ. ಜೊತೆಗೆ ಈ ಫಿಲಮಲ್ಲಿರೋ ಕ್ಲೈಮ್ಯಾಕ್ಸ್ ತುಂಬ ಡಿಫ್ರೆಂಟ್ ಆಗಿದೆ. ಇದುವರೆಗೂ ಎಲ್ಲೂ ತೋರಿಸಿರಲ್ಲ ಆ ಥರ ಒಂದು ಕ್ಲೈಮ್ಯಾಕ್ಸ್ ಇದೆ ಈ ಫಿಲಮಲ್ಲಿ. ಸೊ ನನಗೆ ರೋಲ್ಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅನ್ನೋದು ನೋಡಿ ನಾನು ಇಷ್ಟಪಟ್ಟೆ, ಫಿಲಮ್ನ ಒಪ್ಕೊಂಡೆ. ಸೊ ಮಾಡ್ತಾ ನನಗೆ ಗೊತ್ತಾಯಿತು ಈ ಪ್ರಾಜೆಕ್ಟ್ ಇಟ್ ಇಸ್ ನಾಟ್ ಅನ್ ಆರ್ಡಿನರಿ ಪ್ರಾಜೆಕ್ಟ್ ಅಂತ. ಯಾಕಂದರೆ ಈ ಟೀಮಲ್ಲಿರೋ ಎಷ್ಟು ಎಫರ್ಟ್ ಹಾಕಿದ್ದಾರೆ ಬಿಹೈಂಡ್ ದ ಕ್ಯಾಮ್ರಾ, ಅದು ಖಂಡಿತ ಸ್ಕ್ರೀನ್ ಮೇಲೆ ಕಾಣುತ್ತೆ. ಇವಾಗ ಟ್ರೇಲರ್ ಆಲ್ರೆಡಿ ಲಾಂಚ್ ಆಗಿದೆ, ಒಳ್ಳೆ ರೆಸ್ಪಾನ್ಸ್ ಬರ್ತದೆ ನನಗೆ. ಮೂವಿ ಕೂಡ ಅಷ್ಟೇ ಚೆನ್ನಾಗಿದೆ, ಖಂಡಿತ ಯಾರಿಗೂ ಡಿಸಪಾಯಿಂಟ್ ಆಗಲ್ಲ ಈ ಫಿಲಮು. ಆಮೇಲೆ ನನ್ನ ರೋಲ್ ಡಿಸ್ಕ್ರಿಪ್ಷನ್ ಬಂದು, ಇವಾಗ ನಾವು ನಾರ್ಮಲಿ ಮೆಜೆಸ್ಟಿಕಲ್ಲೆಲ್ಲ ಹೋಗಿ ನೋಡಿದ್ರೆ ಎಷ್ಟೊಂದು ಜನ ಹಳ್ಳಿಗಳಿಂದ ಬರ್ತಾರೆ, ಊರುಗಳಿಂದ ಬರ್ತಾರೆ, ಇನ್ ಸರ್ಚ್ ಆಫ್ ಜಾಬ್ ಏನೇ ಇರ್ಬೋದು. ಆ ಥರ ಎಷ್ಟೊಂದು ಜನ ಹುಡುಗಿರು ಇರ್ತಾರೆ. ಆ ಥರ ಒಂದು ಹುಡುಗಿ ನನ್ನ ಕ್ಯಾರೆಕ್ಟರು. ಹೀಗೆ ಯಾವುದೋ ಕಾರಣಕ್ಕೆ ವಾಪಸ್ ಊರಿಗೆ ಹೋದಾಗ ವಾಪಸ್ ಬರಬೇಕಂದ್ರೆ ಹುಡುಗರು ಸಿಗ್ತಾರೆ ಜರ್ನಿನಲ್ಲಿ. ಆಮೇಲೆ ಹುಚ್ಚು ಹುಡುಗರು ಏನಕ್ಕೆ ಚೆನ್ನಾಗಿ ನೋಡಬೇಕು ಅಂದರೆ ಖಂಡಿತ ಒಂದು ಒಳ್ಳೆ ಚಿತ್ರ, ಯಾರಿಗೂ ಡಿಸಪಾಯಿಂಟ್ ಆಗಲ್ಲ. ಇವಾಗ ಆಲ್ರೆಡಿ ಸಾಂಗ್ಸ್ ಕೇಳಿರ್ತೀರಾ, ಇಟ್ಸ್ ಲೈಕ್ ಎನ್ ಇನ್ವಿಟೇಷನ್. ಅದೇ ಹೇಳಿದೆ ಫಿಲಮ್ ಬಗ್ಗೆ, ಖಂಡಿತ ಎಲ್ಲರೂ